ನೋಡ್ತಿದ್ದೀರಾ NCIB ಟೈಮ್ಸ್ ಮೀಡಿಯಾ. ನಾನು ವೈಷ್ಣವಿ. ಇವತ್ತು ಕೇಕ್ ಶೋಗೆ ಬಂದಿದ್ದೀವಿ. 50ನೇ ವರ್ಷದ ಕೇಕ್ ಶೋ ನಡೀತಿದೆ. ಯಾವ್ಯಾವ ಥರದ ಕೇಕ್ ಇದೆ, ಏನೇನು ಥೀಮ್ ಇದೆ, ಬನ್ನಿ ನೋಡೋಣ. ನನ್ನ ಹೆಸರು ಚಿನ್ಮಯಿ ಅಂತ. ಓಕೆ, ನೀವು ಕೇಕ್ ಶೋಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ನನ್ನ ಚೈಲ್ಡ್ಹುಡ್ಡಿಂದ ಬರ್ತಾ ಇದ್ದೀನಿ. ಎವ್ರಿ ಇಯರ್ ತಪ್ಪದೇ ಬರ್ತೀನಿ ಕೇಕ್ ಶೋಗೆ. ಓಕೆ, ದಟ್ಸ್ ಗ್ರೇಟ್. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್? ಈ ವರ್ಷ ನಮ್ಮ ಅಯೋಧ್ಯ ರಾಮ ಮಂದಿರ ಬಂದಿದೆ, ಮತ್ತು ಕಾರ್ಟೂನ್ಸ್ ಬಂದಿದೆ. ಚೆನ್ನಾಗಿದೆ. ಎವ್ರಿ ಇಯರ್ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಚೆನ್ನಾಗಿದೆ. ಮತ್ತು ಮಕ್ಕಳಿಗೂ ನಮ್ಮ ಮಾನ್ಯುಮೆಂಟ್ಸ್ ಏನಿದೆ ಅದೆಲ್ಲ ತೋರಿಸ್ಬೋದು. ಮಕ್ಕಳಿಗೂ ಗೊತ್ತಾಗುತ್ತೆ ಏನೇನು ಮಾನ್ಯುಮೆಂಟ್ಸ್ ಇದೆ ನಮ್ಮ ದೇಶದಲ್ಲಿ ಅಂತ. ಸೊ ಹಾಗಾಗಿ ಕೇಕ್ ಶೋ ತಪ್ಪದೇ ಬರ್ತೀವಿ. ಈ ಕೇಕ್ ಶೋ ಅಲ್ಲಿ ಇನ್ನೂ ಏನಿರಬೇಕಾಗಿತ್ತು ಅನಿಸುತ್ತೆ? ಇನ್ನು ನಂಬರ್ ಆಫ್ ಕೇಕ್ಸ್ ಸ್ವಲ್ಪ ಯಾಕೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಕೇಕ್ ಸ್ವಲ್ಪ ಕಮ್ಮಿ ಇದೆ. ಅಯೋಧ್ಯ ರಾಮ ಮಂದಿರದ ಥರ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನೇನಿದೆ ಇದೆ ಅವೆಲ್ಲನೂ ಮಾಡಿದ್ರೆ ಅವೆಲ್ಲ ತೊಗೊಂಬಂದರೆ ಎಲ್ಲರೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈಗ ಇಷ್ಟು ಕೇಕ್ ನೋಡ್ತಿದ್ದೀರಾ ಅಲ್ವಾ? ಹೋದ ವರ್ಷ ಕೇಕ್ ಶೋಗೆ ಬಂದಿದ್ದೀರಾ ನೀವು? ಇಲ್ಲ, ಬನ್ನಿ ಫಸ್ಟ್ ಟೈಮ್ ಕೇಕ್ ಶೋಗೆ ಬಂದಿದ್ದೀರಾ. ಎಕ್ಸೈಟ್ಮೆಂಟ್ ಇದೆನಾ? ತುಂಬ ಇದೆ. ಈ ಯಾವ ಕೇಕ್ ತುಂಬ ಇಷ್ಟ ಆಯಿತು ನಿಮಗೆ? ಈ ಕೇಕ್ ಸಿಂಗರ್ ಕೇಕ್ ಇಷ್ಟ ಆಯಿತಾ ನಿಮಗೆ? ಓಕೆ, ಇವಾಗ ಇಷ್ಟು ದೊಡ್ಡ ಕೇಕ್ ನೋಡ್ತಿದ್ದೀರಾ ಅಲ್ವಾ, ತಿನ್ಬೇಕು ಅನಿಸ್ತಿದೆನಾ? ಹಾಂ, ಇದೆ. ಈಗ ಇನ್ನೂ ತುಂಬ ಇಷ್ಟ ಆಗಿದ್ದು ಯಾವುದು ಸಿಂಗರ್ ಬಿಟ್ಟರೆ? ಸಿಂಗರ್ ಬಿಟ್ಟರೆ ಅಯೋಧ್ಯ. ನೀವು ಎಷ್ಟು ವರ್ಷದಿಂದ ಕೇಕ್ ಶೋಗೆ ಬರ್ತಿದ್ದೀರಾ? ಎವ್ರಿ ಇಯರ್ ಬರ್ತೀನಿ. ನಾವು ಎಷ್ಟು ವರ್ಷ ಅಂತ ಮಿಸ್ಸೇ ಮಾಡಲ್ಲ ಕೇಕ್ ಶೋ. ಎವ್ರಿ ಇಯರ್ ಕಂಟಿನ್ಯೂಸ್ಲಿ ವಿ ಆರ್ ಕಮಿಂಗ್. ಓಕೆ, ಎವ್ರಿ ಇಯರ್ ಬರ್ತಿರತ್ತಾನೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಇದೆ? ನೋ, ಇಟ್ ಇಸ್ ಸೇಮ್ ಓನ್ಲಿ. ಸೇಮ್ ಓನ್ಲಿ. ಇವಾಗ ಕೇಕ್ ನೋಡ್ತಿದ್ದೀರಲ್ವಾ, ತಿನ್ಬೇಕು ಅನಿಸ್ತಿದೆನಾ? ಅಫ್ಕೋರ್ಸ್ ತಿನ್ಬೇಕು ಅನಿಸುತ್ತೆ. ಯಾವ್ದು ಕೇಕ್ ತುಂಬ ಇಷ್ಟ ಆಯಿತು ನಿಮಗೆ? ಕ್ರಿಸ್ಮಸ್ ಟ್ರೀ, ಸ್ಯಾಂಟಾ ಕ್ಲಾಸ್, ಯಸ್, ಅದೊಂದು ಮಿಸ್ ಆಗಿದೆ. ಓಕೆ, ಇವಾಗ ಕಾರ್ಟೂನ್ಸ್ ಎಲ್ಲ ಇದೆ, ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಅನಿಸುತ್ತಾ? ಯಾ, ಅನಿಸುತ್ತೆ. ಈಗ ಯಾವಾಗಲೂ ನೀವು ಡೈಲಿ ಚಿಕ್ಕ ಕೇಕ್ ನೋಡಿರ್ತೀರ, ಬಟ್ ಇಷ್ಟು ದೊಡ್ಡ ಕೇಕ್ಸ್ ನೋಡ್ತೀರಿ, ಏನು ಅನಿಸ್ತಿದೆ? ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಸಿ ಬಿಗ್ ಕೇಕ್ಸ್. ನೀವು ಎಷ್ಟು ವರ್ಷದಿಂದ ಕೇಕ್ ಶೋಗೆ ಬರ್ತಿದ್ದೀರಿ? ಇದೇ ಫಸ್ಟ್ ಇಯರು, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್ ಅಲ್ವಾ? ಏನು ಇಷ್ಟ ಆಯಿತು ಕೇಕ್ ಶೋ ಅಲ್ಲಿ? ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ, ಇಷ್ಟಿಷ್ಟು ದೊಡ್ಡದಾಗಿ ಮಾಡ್ತಾರೆ ಕೇಕಲ್ಲಿ ಅಂತ. ಅಂದರೆ ಯಾವಾಗಲೂ ಚಿಕ್ಕದಾಗಿರೋ ಕೇಕ್ 1 kg ಅಥವಾ 2 kg, ಹಬ್ಬ ಅಂದರೆ 3 kg ಕೇಕ್ ನೋಡಿರ್ತೀರ. ಅಷ್ಟೇ. ಇದೇ ಫಸ್ಟ್ ಟೈಮ್ ದೊಡ್ಡದಾಗಿ ಇಷ್ಟು ಇದಾಗಿ ಮಾಡಿದ್ದಾರೆ ಅಂತ. ನನ್ನ ಹೆಸರು ಜೆನಿಫರ್ ಅಂತ. ಓಕೆ, ಜೆನಿಫರ್ ಅವರೇ, ನೀವು ಎಷ್ಟು ವರ್ಷದಿಂದ ಕೇಕ್ ಶೋಗೆ ಬರ್ತಿದ್ದೀರಾ? ನಾನು ಸುಮಾರು ಒಂದು 12-15 ಇಯರ್ಸಿಂದ ಬರ್ತಾ ಇದ್ದೀನಿ. ಚಿಕ್ಕ ಹುಡುಗಿಯಾಗಿದ್ದರಿಂದ ಬರ್ತಾ ಇದ್ದೀನಿ. ಒಂದು 10 ಇಯರ್ಸ್ ಮೋಸ್ಟ್ಲಿ. ಓಕೆ, 10 ಇಯರ್ಸಿಂದ ಬರ್ತಿದ್ದೀರಾ. ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಇದೆ? ಏನು ಡಿಫ್ರೆನ್ಸ್ ಅಂದರೆ ನಾವು UB ಸಿಟಿ ಹತ್ರ ಹೋಗ್ತೀವಿ. ಇವಾಗ ಇಲ್ಲಿ ಚೇಂಜ್ ಮಾಡಿದ್ದಾರೆ, ಅದೇ ಡಿಫ್ರೆನ್ಸ್. ಮೇಯ್ನ್ಲಿ ಬರೋದು ಮಕ್ಕಳು ಕರ್ಕೊಂಡಿದ್ದೆಲ್ಲ ನೋಡೋಕ್ಕೆ. ಮತ್ತು ಶಾಪ್ಸ್, ಬೇಜಾನ್ ಶಾಪ್ಸ್ ಇದೆ ಇಲ್ಲಿ. ಸೊ ಎಲ್ಲ ಚೀಪಾಗಿ ಸಿಗುತ್ತೆ. ಮತ್ತು ಎಲ್ಲ ಜಾಗದಿಂದ ಬಂದು ಇಲ್ಲಿ ಅಂಗಡಿ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಮೇಯ್ನ್ ಬರೋದು ನಾವು. ಇಷ್ಟು ಕೇಕ್ಗಳಲ್ಲಿ ಯಾವ ಕೇಕ್ ಇಷ್ಟ ಆಯಿತು? ಒಂದು ಮಿಕ್ಕಿ ಮೌಸ್ ಥೀಮ್ ಇದೆ, ತುಂಬ ಡೀಟೇಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಪ್ರಿಟಿ ಮಚ್ ಎಲ್ಲ ಕೃಷ್ಣ ಜಯಂತಿ, ರಾಮ ಮಂದಿರ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಗುಡ್. ಇನ್ನು ಮಕ್ಕಳು ಎಂಟರ್ಟೈನ್ ಆಗೋ ಥರ ಏನಾದರೂ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಆ ಥರ ಮಾಡಿದರೆ ಅವ್ರು ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಒಂದು 8 to 10 ಇಯರ್ಸಿಂದ ನೋಡ್ತಾ ಇದ್ದೀವಿ ಮೇಡಮ್. ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಇದೆ ಕೇಕ್ ಶೋ ಅಲ್ಲಿ? ಇವಾಗ ಇನ್ನೂ ತುಂಬ ಅರ್ಲಿ ಡೇಸು, ಎಲ್ಲ ಸ್ಟಾಲ್ಸ್ ಇನ್ನೂ ಫಿಲ್ ಆಗಿಲ್ಲ. ಮೇ ಬಿ ಬೈ ದಿ ಎಂಡ್ ಆಫ್ ದಿಸ್ ಮಂತ್ ನಮ್ಗೆ ಗೊತ್ತಾಗ್ತದೆ. ಈ ಕೇಕ್ ಶೋ ಅಲ್ಲಿ ಏನು ತುಂಬ ಇಷ್ಟ ಆಯಿತು ನಿಮಗೆ? ಇವಾಗ ಓನ್ಲಿ ಥಿಂಗ್ ಈಸ್ ದಿ ವೆರೈಟೀಸ್. ಪ್ರತಿ ವರ್ಷ ಎವ್ರಿ ಟೈಮ್ ಹೊಸದು ಇಡ್ತಾ ಇದ್ದಾರೆ, ಮತ್ತು ಟ್ರೆಂಡಿಗೆ ತಗ್ದಂಗೆ ಕೇಕ್ಗಳು ಮಾಡ್ತಾಯಿದ್ದಾರೆ. ಸೊ ದಟ್ ಈಸ್ ದಿ ಯೂನಿಕ್ ಕಾನ್ಸೆಪ್ಟ್. ದ ಥಿಂಗ್ ಈಸ್, ನಾವು ಸ್ಕೂಲ್ ಡೇಸಿಂದ ನಮ್ಗೆ ಇದೊಂದು ಎಕ್ಸ್ಪೋಜರ್ ಇದೆ. ಸೊ ಎವ್ರಿ ವರ್ಷ ದೊಡ್ಡವ್ರು ಆಗ್ತಾ ನಾವು ಇನ್ನೂ ಮತ್ತೆ ನೋಡಬೇಕು ಅಂತ ಬರ್ತಾಯಿದ್ವಿ.
ಸೊ ನಮ್ಗೆ ಯೂಸ್ ಟು ಆಗಿದೆ. ಥೀಮ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದು ನೀನು ಯಾವುದಾದ್ರೂ ಇದೆನಾ? ಮೇ ಬಿ ಇವಾಗ ಜಾಕಿರ್ ಹುಸೇನ್ ತೀರ್ಕೊಂಡಿದ್ದಾರಲ್ಲ, ಅವ್ರ ಮೇಲೆ ಏನಾದರೂ ಒಂದು ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಿ 50th ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಯೂಶಲಿ ಇದು ಜೋಸೆಫ್ಸ್ ಗ್ರೌಂಡಲ್ಲಿ ಹಾಕೋರು. ಸೊ ಇಲ್ಲಿ ಈ ಸಲ ಫಸ್ಟ್ ಟೈಮ್ ಹಾಕಿರೋದಂತ ಬಂದ್ವಿ. ಓಕೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಇದೆ ಕೇಕ್ ಶೋ? ಇದು ಅದೇ ರಾಮ ಮಂದಿರದ್ದು ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ಯಾವುದು ನಿಮಗೆ ಯಾವ ಕೇಕ್ ತುಂಬ ಇಷ್ಟ ಆಯಿತು ಮ್ಯಾಮ್? ಅದೇ ರಾಮ ಮಂದಿರ ಮಾಡಿರೋದು ತುಂಬ ಇಷ್ಟ ಆಯಿತು. ಆಮೇಲೆ ಕಲ್ಕಿ ಮೂವಿದು ಒಂದು ಅದು ಬುಜ್ಜಿದು ಮಾಡಿದಾರಲ್ಲ, ಅದು ಸ್ವಲ್ಪ ಚೆನ್ನಾಗಿತ್ತು. ಇಷ್ಟು ದೊಡ್ಡ ಕೇಕ್ ನೋಡ್ತಿದ್ರೆ ಅಲ್ವಾ, ತಿನ್ಬೇಕು ಅನಿಸ್ತಿದೆ ನನಗೆ. ತಿನ್ಬೇಕು ಅನ್ಸೋದಕ್ಕಿಂತ ಎವ್ರಿ ಇಯರ್ ಇದು ಲೆಗೆಸಿ ಹಂಗೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಸೊ ಅದಕ್ಕೆ ಖುಷಿ ಆಗ್ತಿದೆ. ಆ್ಯಂಡ್ ದಿಸ್ ಇಸ್ 50th ಸಲ, ಸೊ ಅದು ಖುಷಿ ಆಗ್ತಿದೆ, ಯಾವಾಗಲೂ ನಡೆಸ್ತಾ ಇದ್ದಾರೆ ಅನ್ನೋದು. ಇನ್ನೂ ಜಾಸ್ತಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಹಂಗೆ ಕೇಕ್ಸು ತುಂಬ ಚೆನ್ನಾಗಿದೆ. ಯಾವ ಕೇಕ್ ನಿಮಗೆ ತುಂಬ ಇಷ್ಟ ಆಯಿತು? ನನಗೆ ಅದು ಈ ಕ್ರಿಸ್ಮಸ್ ಟ್ರೀ ಮತ್ತು ಅಯೋಧ್ಯೆ ತುಂಬ ಇಷ್ಟ ಆಯಿತು. ಕ್ರಿಕೆಟದ್ದು ಯಾವುದಾದ್ರೂ ಮಾಡಿದರೆ ಚೆನ್ನಾಗಿದೆ. ಕ್ರಿಕೆಟರ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತನಾ? ಹೌದು. ಇವಾಗ ಇಷ್ಟು ಕೇಕ್ ನೋಡ್ತಿದ್ದೀರಲ್ವಾ, ತಿನ್ಬೇಕು ಅನಿಸ್ತಿದ್ದೀನಾ? ಹೌದು, ತಿನ್ಬೇಕು ಅನ್ನಿಸ್ತಿದೆ. ಒಟ್ನಲ್ಲಿ ನೀವು ಎಂಜಾಯ್ ಮಾಡಿದ್ರೆ ಕೇಕ್ ಶೋನ? ಹೌದು, ಎಂಜಾಯ್ ಮಾಡಿದ್ವಿ. ನನ್ನ ಹೆಸರು ಗಣೇಶ್ ಅಂತ. ಓಕೆ, ಇವಾಗ ನೀವು ಕೇಕ್ ಶೋಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು 2-3 ವರ್ಷಗಳಿಂದ ಬರ್ತಾ ಇದ್ದೇನೆ. ಅಲ್ಲಿ ಬೇರೆ ಕಡೆ ಎಲ್ಲ ಬರ್ತಾ ಇದ್ದೆ, ಎಲ್ಲ ಕಡೆನೂ ಹೋಗ್ತಾ ಇದೆ. ಇವಾಗ ಇಲ್ಲಿ ಬರ್ತಾ ಇರೋದು ಈ ವರ್ಷ. ಓಕೆ, ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಇದೆ? ಇದು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಜಾಗ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ನೋಡೋಕ್ಕೆ ತುಂಬ ಖುಷಿ ಆಯಿತು. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಮಿಸ್ಸಿಂಗ್ ಅನಿಸ್ತಿದೆ? ಹೌದು, ಈ ಕೇಕ್ ಇರಬೇಕಾಗಿತ್ತು, ಈ ಥೀಮ್ ಇರಬೇಕಾಗಿತ್ತು ಅಂತ ಏನಾದ್ರು ಅನಿಸ್ತಿದೆ? ಇದು ಪರ್ಟಿಕ್ಯುಲರಿ ಎಲ್ಲ ಆರ್ಟಿಕಲ್ಸ್ ಇದೆಯಲ್ಲ, ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ತುಂಬ ಚೆನ್ನಾಗಿದೆ. ಅದೆಲ್ಲ ಅಲ್ಲಿ ಎಲ್ಲೂ ನೋಡಿಲ್ಲ ಆ ಥರ. ಬರೀ ಕೇಕ್ಗಳು ನೋಡಿದ್ದೀನಿ, ಬೇರೆ ಎಲ್ಲ ನೋಡಿದ್ದೀನಿ. ಬಟ್ ಈ ಥರ ಆರ್ಟಿಸ್ಟ್ ಎಲ್ಲ ಇದಾರಲ್ಲ, ಅದೆಲ್ಲ ನೋಡಿದರೆ ಇವಾಗ ಫಸ್ಟ್ ಟೈಮ್. ಪೂರ್ವಿಕಾ ಅವರೇ, ಈಗ ನೀವು ಕೇಕ್ ಶೋ ನೋಡೋಕೆ ಬಂದಿದ್ದೀರಾ, ಓದ್ತಿದ್ದೀರಾ ನೀವಿನ್ನು? ಓದ್ತಿದ್ದೀನಿ. ಎಲ್ಲಿಂದ ಬಂದಿರೋದು ನೀವು? ನಾನು ಸಿಡ್ನಿಯಿಂದ ಬಂದಿದ್ದೀನಿ. ಓಕೆ, ಸಿಡ್ನಿಯಿಂದ ಬಂದಿದ್ದೀರಲ್ವಾ, ಈ ಕೇಕ್ ಶೋ ನೋಡ್ತಿದ್ದೀರಾ ನೀವು? ವರ್ಷ ಬರ್ತಿದ್ವಾ, ಈ ಫಸ್ಟ್ ಟೈಮ್ ಬಂದಿರೋದು? ವರ್ಷ ಬರ್ತೀನಿ. ಯಾವ ಕೇಕ್ ತುಂಬ ಇಷ್ಟ ಆಯಿತು? ನನಗೆ ಈ ಕ್ರಿಸ್ಮಸ್ ಟ್ರೀ ತುಂಬ ಇಷ್ಟ ಆಯಿತು. ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಂಜಾಯ್ ಮಾಡಿದ್ರೆ ನೀವು ಕೇಕ್ ಶೋನ? ಎಂಜಾಯ್ ಮಾಡಿದೆ. ನೀವು ಹೋದ ವರ್ಷ ಕೇಕ್ ಶೋಗೆ ಬಂದಿದ್ರಾ? ಇಲ್ಲ, ಬಂದಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಓಕೆ, ಇದೇ ಫಸ್ಟ್ ಟೈಮ್ ಬಂದಿದ್ದೀರಲ್ವಾ, ಕೇಕ್ ಶೋ ನೋಡಿ ಎಷ್ಟು ಖುಷಿ ಆಗ್ತಿದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಬಟ್ ನೋಡೋಕ್ಕೆಲ್ಲ ಕೇಕ್ ಎಲ್ಲ ಈ ಥರ ರಿಯಲಾಗಿ ಮಾಡ್ಬೋದಾ ಅನಿಸುತ್ತೆ ನನಗೆ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ. ಅಂದರೆ ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಿದೆ, ಇದೆಲ್ಲ ರಿಯಲ್ ಕೇಕ್ ಅನ್ನೋ ಡೌಟ್ ಬರ್ತಿದೆನಾ? ಡೌಟ್ ಆದರೂ ಬರ್ತಾನೆ ಇದೆ ರಿಯಲ್ ಅಂತ, ಬಟ್ ನೋಡಿದ್ರೆ ರಿಯಲೇ ಇದು ಚೆನ್ನಾಗಿದೆ. ಈ ಥೀಮ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಏನು ಅನಿಸ್ತಿದೆ? ಯಾವ್ದು ಇರಬೇಕಾಗಿತ್ತು ಆ ಕೇಕ್? ಅದ್ರ ಬಗ್ಗೆ ನನ್ನ ಕ್ಲಾರಿಟಿ ಇಲ್ಲ, ಬಟ್ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ಮಾಡಿರೋದು ತುಂಬ ಎಕ್ಸೈಟಿಂಗ್ ಆಗಿದೆ. ಕೇಕ್ ಶೋಗೆ ನೀವು ವರ್ಷ ಬರ್ತಿದ್ರಾ, ಈ ವರ್ಷ ಬಂದಿದ್ದೀರಾ? ಈ ವರ್ಷ ಬಂದಿದ್ದೀವಿ ಫಸ್ಟ್ ಟೈಮ್. ಇಟ್ಸ್ ರಿಯಲಿ ನೈಸ್. ಸೊ ಈ ಥರ ಡೆಕೋರೇಟಿವ್ ಥಿಂಗ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ನೈಸ್ ಟು ಸಿ ಸಚ್ ಥಿಂಗ್ಸ್ ದಟ್ ದೇ ಹವ್ ಮೇಡ್ ಇನ್ ಕೇಕ್. ಸೊ ಮಚ್ ಆಫ್ ಹಾರ್ಡ್ ವರ್ಕ್. ಹೂಎವರ್ ದಟ್ ಪೀಪಲ್ ಹೂ ಡಿಡ್ ಇಟ್ ವಾಸ್ ರಿಯಲಿ ಗ್ರೇಟ್. ಯಾವ ಕೇಕ್ ತುಂಬ ಇಷ್ಟ ಆಯಿತು? ಐ ಗೆಸ್ ನನಗೆ ಅದು ಡೊನಾಲ್ಡ್ ಆಗ್ದು ಚೆನ್ನಾಗಿದೆ. ತಿನ್ಬೇಕಂತ ಏನಿಲ್ಲ, ಬಟ್ ಚೆನ್ನಾಗಿದೆ.
ವೀಕ್ಷಕರೇ, ಅರಮನೆ ಮೈದಾನದಲ್ಲಿ ಕೇಕ್ ಶೋ ನಡೀತಿದೆ. ತುಂಬ ವಿಜೃಂಭಣೆಯಿಂದ ಕೇಕ್ ಶೋ ನಡೀತಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ವಿಧ ವಿಧವಾದ ಕೇಕ್ಗಳು ಕೂಡ ಇದೆ. ಅದರಲ್ಲಿ ಸ್ಪೆಷಲ್ ಆಗಿ ಅಯೋಧ್ಯೆ ರಾಮ ಮಂದಿರ ಕೂಡ ಇದೆ. ಅದು ನೋಡಿದ್ರೆ ಇದು ನಿಜವಾದ ಕೇಕ್ ಅಂತ ಅನಿಸೋ ರೀತಿ ಅಷ್ಟು ನೀಟಾಗಿ ಕೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಕೇಕ್ ಶೋಗೆ ಒಂದ್ಸಲ ಭೇಟಿ ಕೊಡಿ.